ಅಮಾನತ್ತು, ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಸೊ ಅವ್ರಿಗೆ ಅಧ್ಯಕ್ಷಗಳಿದ್ವಿ, ಮತ್ತೆ ಅವ್ರನ್ನ ವಾಪಸ್ ತೊಗೋಬೇಕು, ನಮ್ಮ ಪಾರ್ಟಿ ಸಪೋರ್ಟ್ ಇಲ್ಲ ಅವ್ರ ಅಂತ ಹೇಳಿದ್ದೀನಿ. ಅವ್ರು ನೋಟಿಸ್ ಕೊಟ್ಟು ನಾವು ರಿಪ್ಲೈ ಬರಲಿ, ಬಂದಮೇಲೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ವಾಪಸ್ ತಗೊಳ್ಳೋ ಬಗ್ಗೆ ತೊಗೊಳ್ಳೇಬೇಕು, ಯಾಕಂದ್ರೆ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅವರು. ಅವರಿಂದ ರಿಪ್ಲೈ ಬರಬೇಕಾಗತ್ತೆ, ಯಾಕಂದ್ರೆ ಅವರು ಜಸ್ಟಿಫೈ ಮಾಡಬೇಕಾಗತ್ತೆ. ನಾನು ತಾವು ಸೇರಿದಂತೆ ಬಹಳಷ್ಟು ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸರ್, ದಲಿತರನ್ನ ಅಲ್ಪಸಂಖ್ಯಾತರನ್ನ ಸ್ವಲ್ಪ ಈ ರೀತಿ ಟಾರ್ಗೆಟ್ ಮಾಡೋದು ಪಕ್ಷಕ್ಕೂ ಡ್ಯಾಮೇಜ್ ಅಂತ. ಅದೇ ಯಾವ ರೀತಿ ಇದು ಗೊತ್ತಿಲ್ಲ, ಅವರು ನಮ್ಮ ವೋಟ್ರು, ಅವರು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು. ಸೊ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಅದು ಕೂಡ ಅವ್ರನ್ನ ಜಸ್ಟಿಫೈ ಬರಲ್ಲ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಬಂದ ಮೇಲೆ ಡೆಲ್ಲಿಗೆ ಅಪ್ರೂವಲ್ ತೊಗೊಂಡು ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದು ಈಗ ನನ್ನ ಕಡೆ ಎಲ್ಲರೂ ಬೊಟ್ ಮಾಡ್ತಿದ್ದಾರೆ, ಆದ್ರೆ ಹೈಕಮಾಂಡ್ ಹೇಳಿದೆ ನಾನು ಯಾವ ಕೆಲಸನೂ ಮಾಡಲ್ಲ, ಅದೇ ಅದಕ್ಕೆ ಪರವಾಗಿಲ್ಲ ನನ್ನ ಕಡೆ ಬೊಟ್ ಮಾಡಿದ್ರು ಅನ್ನೋ. ಈಗ ನಾನು ಅವರು ಇಲ್ಲಿಂದ ಅವರು ರಿಪ್ಲೈ ಬಂದ ಮೇಲೆ ಡೆಲ್ಲಿಯಿಂದ ಅಪ್ರೂವಲ್ ತೊಗೊಂಡು ಮತ್ತೆ ಸರಿ ಮಾಡುವಂಥ ಪ್ರಯತ್ನ ಮಾಡ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇನ್ನೂ ಟೈಮ್ ಬೇಕಾಗ್ತದೆ, ಟೈಮ್ ವೇಟ್ ಮಾಡೋದು. ಅದೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದು ಅವರು ಅಧ್ಯಕ್ಷ ಕಡೆ. ಅದನ್ನೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಸೊ ಒಂದೊಂದು ಸಾರಿ ಆಗುತ್ತೆ, ಹೇಳಲಿಕ್ಕೆ ಆಗಲ್ಲ, ಒಂದೊಂದು ಸಾರಿ ನಿರ್ಧಾರಗಳಾಗುತ್ತಾವೆ. ಮತ್ತೊಂದು ಸರಿ ಮಾಡುವಂಥ ಪ್ರಯತ್ನ ಪಕ್ಷದಿಂದ ಆಗಬೇಕಷ್ಟೇ. ಈಗ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿದ್ದರಾಮಯ್ಯ ಅವರು ತುಂಬಾ ಅಸಹಾಯಕರಾಗಿದ್ದಾರೆ, ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಇಲ್ಲ ಅಂತ. ಆಪ್ತರನ್ನೆಲ್ಲ ಟಾರ್ಗೆಟ್ ಮಾಡಿದಂತ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಲ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನಮಗೆ ಗೊತ್ತಿಲ್ಲ. ಅಸಹಾಯಕರಾಗಿದ್ದಾರೆ ಸರ್ ಅಂತ ಒತ್ತಡ ಅವ್ರ ಮೇಲೆ ಇದೆಯಾ ಸರ್, ತಮ್ಮ ಗಮನಕ್ಕೆ ಬಂದಿಲ್ಲ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಅವ್ರು ಹೇಳಿದಾರೆ, ಅವ್ರ ಹೇಳಿಕೆ ಅಷ್ಟೇ. ನಾನು ನಮ್ಮ ಪ್ರಯತ್ನ ಇವತ್ತು ಜಬ್ಬಾರ್ ಅವ್ರ ಪರವಾಗಿ ಮಾಡ್ತಾ ಇದ್ದೀವಿ. ಸುದೀರ್ಘವಾಗಿ ಅವ್ರ ಜೊತೆ ನಿಂತಿರೋದೇ ನೀವು ಸರ್, ಅಹಿಂದ ಕಾಲದಿಂದನೂ ಸಿದ್ದರಾಮಯ್ಯ ನಡೆ ಬಗ್ಗೆ ಇಂಚಿಂಚು ಗೊತ್ತು. ಯಾಕೆ ಈ ಸಂದರ್ಭದಲ್ಲಿ ಅವ್ರ ಅಸಹಾಯಕರಾದ್ರೂ ಮೌನ ತಾಳ್ತಾ ಇದ್ದಾರೆ ಅಂತ? ಅಸಹಾಯಕರಂತ ಎಲ್ಲಿ ಅಸಹಾಯಕರಂತ ಹೇಳಲಿಕ್ಕಾಗಲ್ಲ. ಒಂದು ಸಂದರ್ಭ ಇರ್ತೈತೆ, ಕಾಲ ಇರ್ತೈತೆ, ಕಾಲಘಟ್ಟ. ಸೊ ಇರ್ಬೋದು, ಅವರು ಇರ್ತಾರೆ, ನಮ್ಮ ಪರವಾಗಿ ಅವರು ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಿಕ್ಕಿಲ್ಲ, ಇರ್ತಾರೆ. ಯಾರು ಬೆಂಬಲಿಗರೇ ಟಾರ್ಗೆಟ್ ಆಗ್ತಿದಾರ ಅಂತ? ಇಲ್ಲ, ಹಾಗೇನಿಲ್ಲ, ಸಂದರ್ಭ ಬಂದಿರ್ತೈತಿ, ಆ ರೀತಿ ಆಗತ್ತೆ. ಸೊ ಅದು CM ಅಂತ ಹೇಳಲಿಕ್ಕಾಗಲ್ಲ, ಇನ್ನೊಂದು ಕಡೆ ಅಂತ ಹೇಳಲಿಕ್ಕಾಗಲ್ಲ. ಅದೇ ನಾವು ಹೇಳಿದ್ದೀವಿ, ನಾವು ಅವ್ರು ತೊಗೊಳ್ಳೇಬೇಕು, ವಾಪಸ್ ತೊಗೊಳ್ಳಿ, ಅವ್ರಿಗೆ ನೋಟಿಸ್ ಕೊಡೋಣ, ರಿಪ್ಲೈ ಬರಲಿ, ಬಂದಮೇಲೆ ಅದನ್ನು ಹೈಕಮಾಂಡಿಗೆ ಕಳಿಸಿ ಅಪ್ರೂವಲ್ ತೊಗೋಬೇಕಾಗುತ್ತೆ. ಯಾಕಂದರೆ ಬಂದಿದ್ದು ಡೆಲ್ಲಿಯಿಂದ. ಸೊ ಮತ್ತೆ ಡೆಲ್ಲಿಗೆ ಕಳಿಸಂತ ಹೇಳಿದ್ದೀವಿ. ಆದರೆ ಇದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಸರ್, KPCC ಆಯಕಟ್ಟಿನ ಜಾಗದಲ್ಲಿ ಎಲ್ಲ ಒಂದು ಗುಂಪಿನ ಕಡೆಯವರೇ ಇದ್ದಾರೆ, ಅವರಿಂದ ಆಗಿಂದಾಗೆ AICCಗೆ ರಿಪೋರ್ಟ್ ಈ ಥರ ಹೋಗ್ತಿದೆ. ಇಲ್ಲ, ನೋಡೋಣ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅದು ರಿಪೋರ್ಟ್ ಯಾರು ಕಳಿಸಿದಾರೋ ಅದು ಗೊತ್ತಿಲ್ಲ. ಆಗಿದಂತೆ ನಿಜ, ಈಗ ಜಬ್ಬಾರ್ ಅವ್ರನ್ನ ಪಕ್ಷದಿಂದ ಹೊರ ಹಾಕಿದ ನಿಜ. ಮತ್ತೆ ವಾಪಸ್ ಒಂದು ಸರಿ ಮಾಡುವಂಥ ಪ್ರಯತ್ನ ಮಾಡೋಣ. ಯಾರು ಕಳಿಸಿದ್ದಾರೆ, ಯಾಕೆ ಕಳಿಸಿದಾರೆ ಅದು ಬೇಡ, ಚರ್ಚೆ ಸರಿ ಮಾಡೋದೊಂದೇ ನಮ್ಮ ಉದ್ದೇಶ. ಸರ್, ಆಮೇಲೆ ನಿಮ್ಮ ಹಿರಿಯ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಸರ್. ಹೋಗಿ ಬಂದಿದಾರಲ್ಲ, ಇಲ್ಲೇ ಇದಾರಲ್ಲ, ಗೋಪಾಲ್ ಇದ್ದಾರೆ ಸರ್. ಪಾಪ ಅವರು ಬೇಡಿಕೆ ಇದೆ ಸರ್ ತುಂಬಾ ದಿನಗಳಿಂದ. ಅದೆಲ್ಲ ಆಗ್ತದೆ, ಕೆಲವರ ಹರಕೆ ಪೂರೈಸ್ತಾರೆ, ಕೆಲವರು ಹೈಕಮಾಂಡ್ ಅವರು. ಎಲ್ಲರೂ ಆಗೋಲ್ಲ, ಕೆಲವರು ಆಗ್ಬೋದು ಅಷ್ಟೇ. ಅದು ಗೊತ್ತಿಲ್ಲ, ಅದು ಅವ್ರು ಮಾಡ್ಬೇಕಷ್ಟೇ. ನಾವು ಹೋಗ್ತೀವಿ, ನೆಕ್ಸ್ಟ್ ವೀಕ್ ನಾವು ಹೋಗ್ತೀವಿ. ನಾವು ಹೋಗಿ ಡೆಲ್ಲಿಗೆ ಬರ್ತೀವಿ. ಇಲ್ಲ ಹೈಕಮಾಂಡ್ ಭೇಟಿ ಮಾಡೇ ಮಾಡ್ತೀರಿ. ಮತ್ತೆ ಇಲ್ಲಿ ಬೆಳವಣಿಗೆ ಏನಾಯಿತು, ಹೆಂಗೆ ಸರಿ ಮಾಡಬೇಕು ಇನ್ನು ಒಂದು ಸಾರಿ ಡೆಲ್ಲಿಗೆ ಹೋಗಿ ಬರ್ತೀರಿ. ಓಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.